ಹಲೋ ಗೆಳೆಯರೇ, ನಮಸ್ಕಾರ. ನೋಡಿ, ಇವರಿಗೆ ತಂದೆ ಇಲ್ಲ, ತಾಯಿ ಇದ್ದಾರೆ. ಬಡತನದಲ್ಲಿ ಒಂದು ಬೆಳೆದಿರುವುದಾಗಿ ಹೇಳಿದ್ದಾರೆ. ಇವರು ನಂಬಿದವರು ತುಂಬಾ ಒಂದು ಮೋಸ ಮಾಡಿದ್ದಾರೆ ಅಂತ ಇವರಿಗೆ. ಈಗ ಇವರು ಒಂದು ಸ್ವಂತ ದುಡಿಮೆಯಲ್ಲಿ ಇವರ ತಾಯಿಯನ್ನ ಸಾಕ್ತಾ ಇರುವುದಾಗಿ ತಿಳಿಸಿದ್ದಾರೆ. ಸ್ವಂತ ಒಂದು ಮನೆ ಇದೆ, ಜಮೀನು ಕೂಡ ಇರುವುದಾಗಿ ಒಂದು ಮಾಹಿತಿಯಲ್ಲಿ ಹೇಳಿದ್ದಾರೆ. ನೋಡಿ, ಇವರು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಅನ್ನ ಮಾಡಿ. ಬನ್ನಿ, ಇವರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ನೋಡಿ, ಒಂದು ಬದುಕಿನ ಒಂದು ಸತ್ಯವನ್ನ ಹೇಳಿದ್ದಾರೆ. ಒಂದು ವರ್ಷ ಇರುವಾಗ ಇವ್ರ ತಂದೆಯವರು ತೀರ್ಕೊಂಡ್ರಂತೆ. ನೋಡಿ, ಅಮ್ಮನೇ ಇವರ ಒಂದು ಜವಾಬ್ದಾರಿ ತಗೊಂಡು ಓದಿಸಿ ಇವರ ಒಂದು ಸಾಕಿ ಸಲುವಿದ್ರಂತೆ. ನಂತರ ಇವರು ವಯಸ್ಸಿಗೆ ಅಂದ್ರೆ ಮದುವೆ ವಯಸ್ಸಿಗೆ ಬಂದಾಗ ಇವ್ರ ಚಿಕ್ಕಪ್ಪ ಅವರೇ ಗಂಡು ನೋಡಿ ಒಂದು ಜವಾಬ್ದಾರಿನ ತೆಗೆದುಕೊಂಡು ಮದುವೆ ಮಾಡಿಸಿದ್ರಂತೆ ಸ್ನೇಹಿತರೆ. ಮದುವೆ ಆಗಿ ಒಂದೇ ತಿಂಗಳಾಗಿತ್ತಂತೆ ಅವರು ತೀರ್ಕೊಂಡ್ರಂತೆ ಸ್ನೇಹಿತರೆ. ಈಗ ಇವರು ತಾಯಿ ಜೊತೆಗೆ ಇರುವುದಾಗಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಇವರ ಒಂದು ಬದುಕಿನ ಒಂದು ಸತ್ಯ ಸ್ನೇಹಿತರೆ. ನೋಡಿ, ವರ ಬೇಕು, ಗೆಳೆಯ ಬೇಕು. ಯಾವ ರೀತಿ ಇರ್ಬೇಕಂದ್ರೆ ಅವರಿಗೆ ಮೊದಲನೇದಾಗಿ ಕೆಟ್ಟ ಬುದ್ಧಿ ಇರಬಾರ್ದಂತೆ, ಮನೆ ಹಾಳು ಮಾಡುವಂತಹ ಬುದ್ಧಿ ಅವರಿಗೆ ಇರಬಾರ್ದಂತೆ. ಅವರದ್ದು ಆಸ್ತಿ ಅಂತಸ್ತು ಏನು ಬೇಡ ಅಂತ ಇವರಿಗೆ ಚೆನ್ನಾಗಿ ನೋಡಿಕೊಂಡರೆ ಸಾಕಂತೆ. ಅವರ ಆಸ್ತಿ ಅಂತಸ್ತು ಏನು ಬೇಡ, ನನ್ನನ್ನು ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಅಂತ ಹೇಳಿದ್ದಾರೆ. ಸ್ವಲ್ಪ ಓದಿಕೊಂಡಿದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಇವರು ಯಾವ ರೀತಿ ಬೇಕೋ ಅದೇ ರೀತಿಯಲ್ಲಿ ಇವರು ಸುಖ ಕೊಡ್ತಾರಂತೆ ಸ್ನೇಹಿತರೆ. ಹಾಗೆ ಹೇಳಿಕೊಂಡಿದ್ದಾರೆ ಇವರು. ನೀವು ಇವೆಲ್ಲದಕ್ಕೂ ಓಕೆ ಅನ್ನೋದಾದ್ರೆ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದುವೆ ಆಗೋಣ ಅಂತಲೂ ಕೂಡ ನಿಮಗೆ ಹೇಳಿದ್ದಾರೆ ಸ್ನೇಹಿತರೆ. ಅಂತವ್ರು ಯಾರಾದ್ರೂ ನೋಡಿ ನಿಮ್ಮ ಅಭಿಪ್ರಾಯವನ್ನು ನೀವು ಶೇರ್ ಮಾಡಬಹುದು. ಒಂದು ಕೆಲಸದ ವಿವರ ಮತ್ತು ಒಂದು ಆಸ್ತಿ ಮಾಹಿತಿಯನ್ನು ತಿಳಿಸಿದ್ದಾರೆ ಇವರು. ನೋಡಿ, ಇವರು 10 ವರ್ಷಗಳಿಂದ ಒಂದು ಶಿಕ್ಷಣ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರ ಆಸ್ತಿ ವಿವರ ಬಂದು ಸೆಕೆಂಡ್ಸ್ ಅಲ್ಲಿ ಒಂದು ಕಾರು ಇದೆ, ಒಂದು 130 ಗ್ರಾಮ್ ಚಿನ್ನದ ಒಡವೆಗಳನ್ನು ಮಾಡಿಸ್ಕೊಂಡಿದ್ದಾರಂತೆ, ಒಂದು 2 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಇವ್ರದ್ದು. ನೋಡಿ, ಒಂದು 2 ಬೆಡ್ರೂಮ್ ಇರುವಂತಹ ಮನೆ ಕೂಡ ಇದೆ. ಮದುವೆ ನಂತರ ಒಂದು ಜಮೀನನ್ನ ಮಾರಾಟ ಮಾಡುವುದಾಗಿಯೂ ಕೂಡ ಹೇಳಿಕೊಂಡಿದ್ದಾರೆ ಇವರು. ಇದಿಷ್ಟು ಇವರ ಒಂದು ಮಾಹಿತಿ. ನೋಡಿ, ಇವರ ಒಂದು ಸ್ವಂತ ಮಾಹಿತಿಗೆ ಬರೋದಾದ್ರೆ ಸ್ನೇಹಿತರೆ, ಹೆಸರು ಬಂದು ಆರ್ ಶ್ರುತಿ ಅಂತ, ತಂದೆ ಹೆಸರು ರಾಜಣ್ಣ, ಇವರಿಲ್ಲ ಸ್ನೇಹಿತರೆ, ತಾಯಿ ಸೌಭಾಗ್ಯ ಅಂತ ತಿಳಿಸಿದ್ದಾರೆ. ಹವ್ಯಾಸ ಬಂದು ಕಂಪ್ಯೂಟರ್ ಡಿಸೈನ್ ವರ್ಕ್ ಮಾಡುವುದು, ಜೊತೆಗೆ ಮಂತ್ಲಿ 1 ಟೈಮ್ ಹೋಟೆಲ್ಗೆ ಫುಡ್ ತಿನ್ನೋದಕ್ಕೆ ಹೊರಗಡೆ ಔಟ್ಸೈಡ್ ಹೋಗುವುದು ಇವರಿಗೆ ಒಂದು ಹವ್ಯಾಸ ಅಂತ ಇದೆ ಇವರ ಹಾಬಿ. ಊರು ಬಂದು ಗದಗ ಜಿಲ್ಲೆ ಶಿರಹಟ್ಟಿ, ವರ್ಕ್ ಬಂದು ರಾಯಚೂರಿನಲ್ಲಿ ವರ್ಕ್ ಮಾಡುವುದಾಗಿ ತಿಳಿಸಿದ್ದಾರೆ. ಅಲ್ಲೇ ಒಂದು ಮನೆಯನ್ನು ಮಾಡಿಕೊಂಡಿದ್ದಾರೆ ಇವರು. ಗದಗ ಜಿಲ್ಲೆ ಶಿರಹಟ್ಟಿಯಲ್ಲಿ ಜಮೀನಿದೆ, ಆ ಒಂದು ಜಮೀನನ್ನು ಮಾರಾಟ ಮಾಡುವುದಾಗಿ ಹೇಳಿದ್ದಾರೆ ಇವರು. ಎತ್ತರ ಬಂದು 156, ತೂಕ ಬಂದು 70, ಈಗ 34 ಒಂದು ವಯೋದಲ್ಲಿ ನಡೀತಾ ಇದೆ ಸ್ನೇಹಿತರೆ. ಇದು ಬಂದು ರಾಯಚೂರಿನಲ್ಲಿ ಇರುವಂಥ ಮನೆ ಸ್ನೇಹಿತರೆ. ಇದು ಈ ಒಂದು ಮನೆಯಲ್ಲೇ ಈಗ ವಾಸ ಮಾಡ್ತಾ ಇರೋದು ಇವರು. ನೋಡಿ, ಇವರು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಅನ್ನು ಮಾಡಿ ಸ್ನೇಹಿತರೆ. ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಎಲ್ಲ ಅಭಿಪ್ರಾಯಗಳನ್ನು ಒಟ್ಟಾರೆ ಚೆಕ್ ಮಾಡ್ತಾರಂತೆ. ಚೆಕ್ ಮಾಡಿ ಇಷ್ಟ ಆದವರಿಗೆ ರಿಪ್ಲೈ ಕೊಟ್ಟು ಸಂಪರ್ಕಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಬೇಡ. ಮುಂದಿನ ಒಂದು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.